ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಾಕದಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾವು ಇವಾಗ ಹೋಗ್ತಾ ಇದ್ದೀವಿ ಶಿವಮೊಗ್ಗಕ್ಕೆ. ಏನಕ್ಕೆ ಅಪ್ಪ ಅಂದರೆ ಇದೇ ಬುಧವಾರ ಶಿವಮೊಗ್ಗದಲ್ಲಿ ಮಾರಿ ಜಾತ್ರೆ ನಡೀತಿದೆ. ಮಾರಿ ಜಾತ್ರೆಗೆ ನಾನು ಬರ್ತಿದ್ದೀನಿ, ನೀವು ಬನ್ನಿ, ಎಂಜಾಯ್ ಮಾಡೋಣ. ಬನ್ನಿ, ಮುಂದಿನ ಅಪ್ಡೇಟ್ಸ್ ನೋಡೋಣ. ಹಾಯ್ ಗೈಸ್, ನಾನು ನಿಮ್ಗೆ ಹೇಳ್ದಂಗೆ ನಾನು ಇವತ್ತು ಶಿವಮೊಗ್ಗಕ್ಕೆ ರೀಚ್ ಆಗಿದ್ದೀನಿ. ಆ್ಯಕ್ಚುಲಿ ನೆನ್ನೆ ನೈಟ್ ನಾವು ಟ್ರೈನ್ ಎಕ್ಕಿದ್ದು, ಇವತ್ತು ಬೆಳಗ್ಗೆ ನಾವು ಬಂದು ರೀಚ್ ಆದ್ವಿ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ನಾನು ಇಲ್ಲಿರೋಂಥ ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನಾನು ನನ್ನ ಫ್ರೆಂಡ್ ಮನೆ ಹತ್ರ ಇದ್ದೀನಿ. ಶಿವಮೊಗ್ಗ 6 ಗಂಟೆ ಆಗ್ತಿದೆ. ಈಗ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ದೇವ್ರನ್ನ ಕರ್ಕೊಬರೋದಕ್ಕೆ ಸ್ವೀಟ್ಸ್ ಮಾಡ್ತಾರೆ ಶಿವಮೊಗ್ಗದಲ್ಲಿ. ಕೆಲವು ನಾಳೆ ಬಂದಿರೋ ಕಾರಣಕ್ಕೆ ನಾನ್ ವೆಜ್ನ ಮಾಡ್ತಾರೆ. ಅದನ್ನು ಮತ್ತೆ ದೇವ್ರನ್ನ ಕರ್ಕೊಂಡು ಹೋಗೋದು ದಿನ ಮತ್ತೆ ನಿಮಗೆ ಸ್ವೀಟ್ಸ್ನ ಮಾಡ್ತಾರೆ. ಇವಾಗ ಏನಪ್ಪ ಅಂದರೆ ಸ್ಪೆಷಲ್ಲು, ಇವತ್ತೆಲ್ಲ ಸ್ವೀಟ್ಸ್ ಎಲ್ಲ ತಿಂದು ನಾವು ಎಲ್ಲ ಫುಲ್ ಎಂಜಾಯ್ ಮಾಡಿದ್ದೀವಿ. ಇವಾಗ ನಮ್ಮ ಫ್ರೆಂಡ್ ಮನೆಯಲ್ಲಿ ಮತ್ತೊಂದು ಸ್ಪೆಷಲ್ ಮಾಡ್ತಿದ್ದಾರೆ. ಅದು ಏನಂದರೆ ಕಟ್ಟೆ ಕಡುಬು ಅಂತೇಳಿ. ನಿಮಗೆ ಕೆಲವು ಜನಕ್ಕೆ ಮಾತ್ರ ಗೊತ್ತಿರ್ಬೋದು ಇದು ಕಟ್ಟೆ ಕಡುಬು ಅನ್ನೋದು. ಈಗ ಅದ್ರ ರೆಸಿಪಿ ಏನೇನಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ ಅಲ್ಲಿ. ನಾನು ಹೇಳ್ತಾ ಇದ್ದಿದ್ದು ರೆಸಿಪಿ ಇದೆ. ಈಗ ಆಂಟಿನ ಕೇಳೋಣ ಈ ರೆಸಿಪಿ ಬಗ್ಗೆ ಏನು ಅಂತ. ಆಂಟಿ, ಏನೇನು ಹಾಕಬೇಕು ಈ ರೆಸಿಪಿಗೆ, ಯಾವ ಥರ ಮಾಡಬೇಕು? ಇದು ಏನಂದ್ರೆ ಮಲೆನಾಡು ಸ್ಪೆಷಲ್ ಕೊಟ್ಟೆ ಕಡುಬು. ಓಕೆ. ಬಾಳೆಲೆ ಒಳಗೆ ಮಾಡೋದು. ಈ ಥರ ಮಾಡಿ ಇದ್ರೊಳಗೆ ಇಟ್ಟು ತುಂಬಿ ಬೇಯಿಸ್ಬೇಕು. ಓಕೆ. ಇದ್ರ ರೆಸಿಪಿ ಏನಂದ್ರೆ ಫಸ್ಟಿಗೆ ಅಕ್ಕಿ ನೆನೆಸ್ಬಿಟ್ಟು ಒಡೆದು ರವೆ ಮಾಡಿ ಇಟ್ಕೋಬೇಕು. ಓಕೆ. ಆಮೇಲೆ ಇದಕ್ಕೆ ಮೆಂತೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ನೆನೆಸಿ ಅದಕ್ಕೆ ಮತ್ತು ಜೀರಿಗೆ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರುಬ್ಬಿ ಓಕೆ 1-2-3 ತಾಸು ಎಲ್ಲ ಹಾಕಿ ಕಲಸಿಟ್ಬಿಡ್ಬೇಕು. ಅದು ಸ್ವಲ್ಪ ಬೆಳೀತೈತಿ ಹಿಟ್ಟು. ಓಕೆ. ಅದು ಸ್ವಲ್ಪ ಸ್ಮೂತ್ ಆದ್ಕೊಳ್ಳೆ ಈ ಥರ ಎಲ್ಲ ಕಟ್ಬಿಟ್ಟು ಕೊಟ್ಟೆ ಒಳಗೆ ಹಾಕ್ಬಿಟ್ಟು ಒಳಗೆ ಎಲ್ಲ ಹಿಟ್ಟೆಲ್ಲ ತುಂಬಿಟ್ಟು ಹಂಗೆ. ಓಕೆ. ಇಲ್ಲಿ ಮಾಡ್ತಾ ಇದ್ದಾರಲ್ಲ ಇವರು, ಹಾಂ, ಈ ಸಾರು ಮಾಡ್ತಾ ಇದ್ದಾರಲ್ಲ ಹಿಂಗೆ ಇದು ಹಿಂಗೆ ಹಾಕ್ಬಿಟ್ಟು ಅದೆಲ್ಲ ಹಾಕಿ ಎಲ್ಲ ಕ್ಲೀನಾಗೆಲ್ಲ ಹಾಕ್ಬಿಟ್ಟು ಕಟ್ಟಿ ಬೇಯಿಸ್ಬೇಕು. ಇದು ನಮ್ಮ ಕಡೆ ಮಟನ್ ಸಾರು, ಚಿಕನ್ ಸಾರಿಗಂತೂ ತುಂಬ ಸೂಪರಾಗಿರುತ್ತೆ. ಓಕೆ. ನೀವೆಲ್ಲ ನೋಡಿದ್ರೆ ಈಗ ಆಂಟಿ ಹೇಳಿದ್ರು ರೆಸಿಪಿ ಏನೇನು ಹಾಕಬೇಕು ಅಂತ. ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಈಗ ಅದು ಯಾವ ಥರ ಕುಕ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಇಲ್ಲಿ ಆ್ಯಕ್ಚುಲಿ ಕುಕ್ ಮಾಡ್ತಾ ಇದ್ದಾರೆ, ಇಲ್ಲಿ ಆಲ್ರೆಡಿ ಇಟ್ಟಿದ್ದಾರೆ ನೋಡಿ. ಈ ಪಾತ್ರೆಯಲ್ಲಿ ಕುಕ್ ಆಗುತ್ತೆ. ಇದು ಸೇಮ್ ಇಡ್ಲಿ ಥರನೇ ಇರುತ್ತೆ, ಬಟ್ ಇದನ್ನು ಎಲೆನಲ್ಲೆಲ್ಲ ಮಡಚಿ ಅದನ್ನು ಕಟ್ಟಿ ಆಮೇಲೆ ಇದು ಓಪನ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿರುತ್ತೆ, ಯಾವ ಥರ ಬರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇದಾದಮೇಲೆ ನಾಳೆಗೂ ಇದು ಆ್ಯಕ್ಚುಲಿ ಆಂಟಿ ಹೇಳ್ದಂಗೆ ಮಟನ್ ಸಾರಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಬೇಕು ಇದನ್ನು. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಅವಾಗ ಟ್ರೈ ಮಾಡಿದ್ದೆ, ಅದಕ್ಕೆ ಈ ಸಲ ನಾನು ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ. ಸಖತ್ತಾಗಿರುತ್ತೆ, ಟ್ರೈ ಮಾಡಿ. ಇದು ಓಪನ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಅವಾಗಲೇ ಹೇಳ್ದಂಗೆ ಇದನ್ನು ಓಪನ್ ಮಾಡ್ತೀನಿ ಅಂತ ಹೇಳಿದ್ದೆ. ಕಂಪ್ಲೀಟ್ ಆದಮೇಲೆ ಬನ್ನಿ ಇವಾಗ ಚೆಕ್ ಮಾಡೋಣ ಏನು ಕಂಡೀಷನಲ್ಲಿದೆ, ಯಾವ ಥರ ಆಗಿರುತ್ತೆ ಇದು ಅಂತ ಎಲ್ಲ ಚೆಕ್ ಮಾಡೋಣ ಬನ್ನಿ. ಇವಾಗ ಇದು ಬೆಂದಿದೆಯಾ ಇಲ್ಲ ಹೆಂಗೆ ಅಂತ ಆಂಟಿನ ಕೇಳೋಣ. ಅಂದ್ರೆ ಇದು ಇವಾಗ ಏನು ಬೆಂದಿದೆಯಾ ಇಲ್ಲ ಏನೋ ಇಂಗ್ರೀಡಿಯೆಂಟ್ಸ್ ಅದ್ರ ಮೇಲೆ ಸ್ವಲ್ಪ ತಟ್ಟು ನೋಡ್ಬೇಕು, ಟಪ್ ಟಪ್ ಅಂತ ಸೌಂಡ್ ಬರುತ್ತೆ. ಓ, ಈ ತರ ಚೆಕ್ ಮಾಡಿದವಾಗ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಓಕೆ. ಇವಾಗ ಆಗಿದೆ, ಕಂಪ್ಲೀಟ್ ಆಗಿದೆ. ಸೌತೆಕಾಯಿ ಹೆಚ್ಚಾಗಿ ಹೆಚ್ಚಬೇಕು ಈಗ. ಓಕೆ, ಸರಿ. ಇದನ್ನ ಊಟ ಮಾಡ್ಬೇಕಾದ್ರೆ ನಾನು ತೋರಿಸ್ತೀನಿ ಯಾವ ಥರ ಇದು ಕಟ್ ಮಾಡಿ ಊಟ ಮಾಡ್ಬೋದು ಅಂತ ನೋಡೋಣ ಆಮೇಲೆ. ಗುಡ್ ಆಫ್ಟರ್ನೂನ್
ಗೈಸ್ ಆಗಲೇ ನೀವು ನೋಡಿದ್ರಿ ಕಟ್ಟೆ ಕಡುಬುನ ಹೇಗೆ ಈ ಸೌತೆಕಾಯಿ ಸ್ಲೈಸಸ್ ಮಾಡ್ತೀವಲ್ಲ ಆ ಥರ ಮಾಡಿ ತೋರಿಸಿದ್ರು. ಇವಾಗ ಅವಾಗಲೇ ಹೇಳಿದೆ ಕೊಟ್ಟೆ ಕಡುಬುಗೆ ಮಟನ್ ಸಾಂಬಾರೇ ಟೇಸ್ಟ್ ಅಂತ. ಆಂಟಿನೇ ಹೇಳಿದ್ರು ನಿಮಗೆ ಮಟನ್ ಸಾಂಬಾರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ. ಬನ್ನಿ ಮಟನ್ ಸಾಂಬಾರು ರೆಡಿಯಾಗಿದೆ, ಅದನ್ನು ತೋರಿಸ್ತೀನಿ ನಿಮಗೆ. ಓ ಸೂಪರ್ 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 ಆಗಿದೆ ಮಟನ್ ಸಾಂಬಾರ್. ಇವಾಗ ಅದೇ ಥರ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋಂಥ ಮತ್ತೊಂದು ಡಿಶ್ ಏನಪ್ಪ ಅಂದರೆ ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ತಿದೆ ಇಲ್ಲೀಗ. ಮಸಾಲೆ ರೆಡಿ ಆಗಿದೆ, ಅಲ್ಲಿ ನೋಡಿ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ತಿದೆ. ಆಮೇಲೆ ಬೆಳ್ಳುಳ್ಳಿ ಕಬಾಬ್ ಆದಮೇಲೆ ತಿಂತಾ ಇರೋದೆ ಚಟಾಪಟ ಚಟಾಪಟ. ನೋಡಿ ಇಲ್ಲೀಗ ರೆಡಿಯಾಗಿದೆ ಬೆಳ್ಳುಳ್ಳಿ ಕಬಾಬು, ಸೂಪರಾಗಿ ರೆಡಿಯಾಗಿದೆ ಬೆಳ್ಳುಳ್ಳಿ ಕಬಾಬು. ಈಗ ನೋಡಿ ಇವಾಗ ಬೆಳ್ಳುಳ್ಳಿ ಕಬಾಬು ರೆಡಿಯಾಗಿದೆ. ಇದ್ರದ್ದು ಸಾಫ್ಟ್ನೆಸ್ ನೋಡಿ, ಬಾ 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 ಏನು ಸಗದಾಗಿ ಬಂದಿದೆ ಗುರು ಸಾಫ್ಟ್ನೆಸ್ಸು. ಪಾ ಇರೇ ಟ್ರೈ ಮಾಡಿಬಿಡ್ತೀನಿ ಲಾಸ್ಟ್ಗೆ ನಿಮಗೋಸ್ಕರ. ಸೂಪರ್ ಬೆಳ್ಳುಳ್ಳಿ ಕಬಾಬು, ಸೂಪರ್ 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 ಅಲ್ಲ. ಫೈನಲಿ ಮಾರಿ ಜಾತ್ರೆದು ಸ್ಪೆಷಲ್ಸು ಇಲ್ಲಿ ಮನೇಲಿ ಮಾಡಿರೋದು ಏನೇನಪ್ಪ ಅಂತ ಹೇಳಿದ್ರೆ ಮಟನ್ ಸಾಂಬಾರು, ಚಿಕನ್ ಚಾಪ್ಸು, ಮತ್ತು ಸಲಾಡು, ಕೊಟ್ಟೆ ಕಡುಬು, ಮಟನ್ ಬಿರಿಯಾನಿ, ಗೀ ರೈಸು, ಕಬಾಬು, ಮೊಟ್ಟೆ, ಕಂಪ್ಲೀಟ್ ಫುಲ್ ಮೀಲ್ಸ್ ನನ್ನ ಕೈಯಲ್ಲಿದೆ. ಈಗ ಒಂದೊಂದೇ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ, ನೀವು ಟ್ರೈ ಮಾಡಿ ಮನೆಯಲ್ಲಿ. ನನಗಂತೂ ಸಖತ್ ಇಷ್ಟ ಆಗ್ತಿದೆ. ಇದು ಮಟನ್ದು ಇದು ಮಾಡೋಣ, ಟೇಸ್ಟ್ ಮಾಡೋಣ. ಸಖತ್ತಾಗಿ ಬಂದಿದೆ ಮಟನ್ ಬಿರಿಯಾನಿ. ಗೀ ರೈಸ್ಗೆ ಮಟನ್ ಗ್ರೇವಿ ಹಾಕ್ಕೊಂಡು ಒಂಚೂರು ಟೇಸ್ಟ್ ಮಾಡೋಣ. ಇದಂತೂ ಸೂಪರಾಗಿ ಬಂದಿದೆ. ಎಷ್ಟಾದರೂ ನಮ್ಮ ಕೈಯಲ್ಲೇ ತಿನ್ಬಿಡ. ಚಿಕನ್ ಚಾಪ್ಸು ಇದು ಸಖತ್ತಾಗಿ ಬಂದಿದೆ. ಮಟನ್ ಅಂತೂ ಬೇರೆ ಲೆವೆಲ್ ಕುಕ್ ಆಗಿದೆ ಹೇಳಬೇಕು ಅಂದರೆ. ಜ್ಯೂಸಿಯಾಗಿ ಸಖತ್ತಾಗಿದೆ ಮಟನು. ನಾನು ನಿನ್ನೆಯಿಂದನೂ ಹೇಳ್ತಾ ಇದ್ದೀನಿ ಕೊಟ್ಟೆ ಕಡುಬುನ ಮಟನ್ ಸಾಂಬಾರಲ್ಲಿ ತಿನ್ನಬೇಕು ಅಂತ. ಬನ್ನಿ, ಕೊಟ್ಟೆ ಕಡುಬು, ಮಟನ್ ಗ್ರೇವಿ, ಮಟನ್ ಪೀಸು, ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಬಂದಿದೆ. ನೀವು ಈ ಥರನೇ ಟ್ರೈ ಮಾಡಿ ಮನೆಯಲ್ಲಿ, ಸಗದಾಗಿ ಬರುತ್ತೆ. ಇಷ್ಟೆಲ್ಲ ಟೇಸ್ಟ್ ಬರೋದಕ್ಕೆ ಕಾರಣ ನಮ್ಮ ವೀಣಾ ಆಂಟಿನೇ. ನಿಮ್ಮ ನೆನೆಯಿಂದನೂ ಆಂಟಿನ ತೋರಿಸ್ತಾ ಇದ್ದೀನಿ ನಾನು. ಅವರು ಮುರಳಿ ಒಗ್ಗರಣೆ ಡಬ್ಬಿ ಮುರಳಿ ಅವ್ರ ಜೊತೆನೂ ಅವರು ಇಲ್ಲೊಂದು ಶಿವಮೊಗ್ಗದಲ್ಲಿ ಒಂದು ಕಾಂಪಿಟೇಷನ್ ಆಗಿತ್ತು, ಅದರಲ್ಲೂ ಅವ್ರು ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲೂ ಅವ್ರು ವಿನ್ ಆಗಿದ್ದಾರೆ. ಅವ್ರದ್ದು ನೆಕ್ಸ್ಟ್ ಸರ್ಟಿಫಿಕೇಟ್ದು ಮತ್ತು ಫೋಟೋಸ್ ಎಲ್ಲ ಹಾಕ್ತೀನಿ, ಅದನ್ನು ನೋಡಿ ನೀವು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಂಟಿ. ಹಂಗೆ ನಮ್ಮ ಫ್ರೆಂಡ್ಸು ಯಾರ್ಯಾರು ಬಂದಿದ್ರು ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆಲ್ಲ ಆಗೋದಕ್ಕೆ ಕಾರಣ. ಸಖತ್ತಾಗಿ ಬಂದಿದೆ. ಇಷ್ಟೆಲ್ಲ ಈಗ ಊಟ ಮಾಡಿದಾದಮೇಲೆ ನಾವು ಸಂಜೆ ಮಾರಿ ಜಾತ್ರೆಗೆ ಹೋಗೋಣ. ಜಾತ್ರೆಯಲ್ಲಿ ಒಂದು ಕ್ಲಿಪ್ಸ್ ತೊಗೊಂಡು ಬರೋಣ, ಹೆಂಗಿರುತ್ತೆ ಜಾತ್ರೆ ಅನ್ನೋದು ನೋಡಿಕೊಂಡು. ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ ಮಾರಿ ಜಾತ್ರೆಯಿಂದ. ಒಳ್ಳೆ ಜ್ಯೂಸು ಕುಡೀರಿ, ಬಹಳ ಚೆನ್ನಾಗಿದೆ. ಮೆಣಸಿನ್ಕಾಯಿ ಬೋಂಡ ತಿನ್ನಿ, ಬಜ್ಜಿ ತಿನ್ನಿ, ಬಹಳ ಚೆನ್ನಾಗಿದೆ. ನೀವೆಲ್ಲರೂ ನೋಡ್ದಂಗೆ ಹಿಂದೆ ಫುಲ್ ರಶ್ ಇತ್ತು ಜಾತ್ರೆನಲ್ಲಿ. ನಾನು ಮಾತಾಡೋಕ್ಕಾಗಿಲ್ಲ, ಅಲ್ಲಿ ಆ ಸೌಂಡು ಸಿಕ್ಕಾಪಟ್ಟೆ ಜನ. ಮಾರಿ ಜಾತ್ರೆಗೆ ನಾನು ಯಾವತ್ತೂ ನೋಡಿದ್ದಿಲ್ಲ. ಲಾಸ್ಟ್ ಇಯರು ನಾನು ಇಷ್ಟು ಜನ ನೋಡಿದ್ದಿಲ್ಲ. ಈ ವರ್ಷ ತುಂಬ ಜನ ಬಂದಿದ್ದರು ಮಾರಿ ಜಾತ್ರೆಗೆ. ಅದರಿಂದ ನಾನು ಮನೆಗೆ ಬಂದು ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗ್ತಿದ್ದಿಲ್ಲ, ಅಲ್ಲಿ ಮಾತಾಡೋದಕ್ಕೂ ಆಗ್ತಿದ್ದಿಲ್ಲ. ತುಂಬ ಸೌಂಡ್ ಇದ್ದಿದ್ದೀರ, ನಾನು ಮಾತಾಡೋಕ್ಕಾಗ್ತಿದ್ದಿಲ್ಲ. ಅದಕ್ಕೆ ನಾನು ಇಲ್ಲಿಂದ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಅನುಭವಗಳನ್ನ ನಾನು ಹೇಳ್ತೀನಿ. ಇಲ್ಲಿ ಆದಿಶಂಕರಾಚಾರ್ಯರ ಕಾಲದಿಂದ ಈ ಮಾರಿಕಾಂಬ ಅನ್ನೋ ದೇವರಿಗೆ ಪ್ರಾಮುಖ್ಯತೆ ತುಂಬಾ ಇದೆ. ಹೇಳ್ಬೇಕಂದ್ರೆ
16ನೇ ಶತಮಾನದಿಂದ ರಾಜ ವೆಂಕಟಪ್ಪ ನಾಯಕರು ಅವರು ಏನು ಮಾಡ್ತಾರೆ ಅಂದರೆ ಊರು ಮಧ್ಯಕ್ಕೆ ಮಾರಿಕಾಂಬಾ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂದರೆ 1915 ಏನಾಗುತ್ತೆ, ಇಲ್ಲಿ ಊರು ಆಚೆ ಕರ್ಕೊಬರ್ತಾರೆ ದೇವ್ರನ್ನ. ಅದೇ ಊರು ಆಚೆನೇ ಇತ್ತು, ಅದಾದ್ಮೇಲೆ ಊರು ಒಳಗಡೆ ಕರ್ಕೊಬಂದಿರೋ, ಅದಾದ್ಮೇಲೆ ಮತ್ತೆ ಊರು ಆಚೆಗೆ ಕರ್ಕೊಂಡು ಹೋಗ್ತಾರೆ ದೇವ್ರನ್ನ. ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಅವತ್ತಿಂದ ಊರು ಆಚೆನೇ ಇದೆ ದೇವರು. ರಾಗಿಗುಡ್ಡ ಅಂತ ಒಂದು ಕಾಡಿದೆ. ಆ ರಾಗಿಗುಡ್ಡದಿಂದ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಶಿಲೆನ ಕೆತ್ತಿಬಿಟ್ಟು 2 ವರ್ಷ ಆದ್ಮೇಲೆ 3ನೇ ವರ್ಷಕ್ಕೆ ಶಿಲೆನ ಕೆತ್ಬಿಟ್ಟು ಮಾರಿದು ಅದನ್ನ ಆ ಶಿಲೆನ ಕೆತ್ಬಿಟ್ಟು 2 ವರ್ಷಕ್ಕೊಂದ್ಸಲಿ ತರ್ತಾರೆ. 2 ವರ್ಷ ಆದ್ಮೇಲೆ ಮತ್ತೆ ಆ 2 ವರ್ಷಕ್ಕೆ ತಂದು 5 ದಿನ ಇಲ್ಲೇ ಇಡ್ತಾರೆ, ಏನು ಪೂಜೆ ಅಂತ ಮಾಡಿ ಇಲ್ಲೇ ಇಟ್ಟು ಮತ್ತೆ ಅದೇ ವಿಗ್ರಹನ ಎತ್ಕೊಂಡೋಗಿ ಅದೇ ಕಾಡಲ್ಲಿ ಅವರು ಎಲ್ಲ ಅಲಂಕಾರ ಏನೇನು ಮಾಡ್ತಾರೋ ಅದನ್ನೆಲ್ಲ ಇದು ಮಾಡಿ ಅದನ್ನ ಅಲ್ಲೇ ಮುರಿದು ಮತ್ತೆ ಇನ್ನೊಂದು 2 ವರ್ಷ ಆದ್ಮೇಲೆ 3ನೇ ವರ್ಷಕ್ಕೆ ಮತ್ತೆ ಹೊಸ ವಿಗ್ರಹನ ಮಾಡಿಕೊಂಡು ಮತ್ತೆ ತಗೊಂಬರ್ತಾರೆ. ಅದೇ ಥರ ಈ ರೊಟೀನ್ ಏನಿದೆಯೋ ಅದು ನಡೀತಾನೆ ಇರುತ್ತೆ, 2 ವರ್ಷಕ್ಕೊಂದ್ಸಲಿ ನಡೀತಾನೆ ಇರುತ್ತೆ ಜಾತ್ರೆ, ಮಾರಿ ಜಾತ್ರೆ ಇದೇ ಥರ ನಡೀತಾ ಇರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾರ್ಯಾರು ವಿಸಿಟ್ ಮಾಡಿಲ್ಲೋ ಅವರು ಒಂದ್ಸಲಿ ಮಾರಿ ಜಾತ್ರೆಗೆ ವಿಸಿಟ್ ಮಾಡಿ. ಅಲ್ಲಿಂದು ದೇವರಿಂದು ಒಂದು ಪವರ್ ಇದೆ, ಆ ಎನರ್ಜಿ ಅಲ್ಲಿ ಆ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ ತಕ್ಷಣನೇ ಎನರ್ಜಿ, ಆ ಪವರು, ಅದೊಂಥರ ವೈಬ್ಸ್ ಸಿಗುತ್ತಲ್ಲ ನಮಗೆ, ಅದೊಂದು ತುಂಬಾ ಚೆನ್ನಾಗಿ ಸಿಗುತ್ತೆ ವೈಬ್ಸು ಅಲ್ಲಿ. ಯಾರ್ಯಾರು ವಿಸಿಟ್ ಮಾಡಿಲ್ಲೋ ಅವರು ಒಂದ್ಸಲಿ ವಿಸಿಟ್ ಮಾಡಿ ಮಾರಿ ಜಾತ್ರೆಗೆ, ಇದು ನನ್ನ ಸಜೆಷನ್ನು. ಜಾತ್ರೆ ನನ್ನ ಕಡೆಯಿಂದ ಏನನ್ನ ತಪ್ಪಾಗಿದ್ರೆ ಅದನ್ನ ಕ್ಷಮಿಸಿ. ಕೆಲವೊಂದು ನನಗೆ ಗೊತ್ತಿರೋದನ್ನ ಹೇಳಿದ್ದೀನಿ, ನಿಮಗೆ ಗೊತ್ತಿರೋದು ಏನನ್ನ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನಾನು ಮತ್ತೆ ಹೊಸ ಕಂಟೆಂಟ್ ತಗೊಂಡು ಬರ್ತೀನಿ. ಗುಡ್ ಬೈ.